ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತೇನ್ ಮಾಡಬೇಕು, ಯಾವ ರೀತಿಯಾಗಿ ಕರ್ತನನ್ನ ಹುಡುಕಬೇಕೆಂದರೆ ಪೂರ್ಣ ಮನಸ್ಸಿನಿಂದ, ನಮ್ಮ ಪೂರ್ಣ ಪ್ರಾಣದಿಂದ, ನಮ್ಮ ಪೂರ್ಣ ಬಲದಿಂದ ನಾವೇನ್ ಮಾಡಬೇಕು, ಕರ್ತನನ್ನ ಹುಡುಕಬೇಕು. ದೇವರ ವಚನ ಅದೇ ಬರೆಯಲ್ಪಟ್ಟಿದ್ದು. ದೇವರೇ, ನಾನು ನಿನ್ನನ್ನ ಏನ್ ಮಾಡುತ್ತೇನೆ, ಪೂರ್ಣ ಮನಸ್ಸಿನಿಂದ ನಾನು ನಿನ್ನನ್ನ ಹುಡುಕುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ನಮ್ಮ ದೇವರನ್ನ ನಾವು ಇವತ್ತು ಪೂರ್ಣವಾದ ಮನಸ್ಸಿನಿಂದ ದೇವರನ್ನ ಹುಡುಕುವಾಗ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಿಗುವವನಾಗಿದ್ದಾನೆ. ನಾವು ಕರ್ತನ ಸಮ್ಮುಖಕ್ಕೆ ಹೋದಾಗ ನಮ್ಮ ಎಲ್ಲಾ ಚಿಂತನೆಗಳನ್ನ, ನಮ್ಮ ಎಲ್ಲಾ ಯೋಚನೆಗಳನ್ನ, ನಮ್ಮ ಎಲ್ಲಾ ಅಭಿಪ್ರಾಯಗಳನ್ನ ನಾವೇನ್ ಮಾಡಬೇಕು, ತೆಗೆದು ಸೈಡಿಗೆ ಇಟ್ಟು, ಕರ್ತನೆ, ನಾನು ನಿನ್ನ ಹುಡುಕೋದಕ್ಕಾಗಿ ಬಂದಿದ್ದೇನೆ ಸ್ವಾಮಿ. ದೇವರೇ, ನಾನು ನಿಮ್ಮನ್ನ ಆರಾಧಿಸುವುದಕ್ಕಾಗಿ ಬಂದಿದ್ದೇನೆ. ದೇವರೇ, ನನ್ನನ್ನ ಶುದ್ಧೀಕರಣ ಮಾಡು ಸ್ವಾಮಿ, ನನ್ನ ಹೃದಯವನ್ನು ಶುದ್ಧೀಕರಣ ಮಾಡು ದೇವರೇ. ಅಪ್ಪ, ಪೂರ್ಣ ಮನಸ್ಸಿನಿಂದ ದೇವರೇ ನಾನು ನಿಮ್ಗೆ ಸ್ಥಳವನ್ನ ಕೊಡಬೇಕು. ನನ್ನ ಪೂರ್ಣ ಪ್ರಾಣದಿಂದ ನಾನು ನಿಮ್ಮನ್ನ ಹುಡುಕಬೇಕು, ಪೂರ್ಣ ಬಲದಿಂದ ನಾನು ನಿಮ್ಮನ್ನ ಆರಾಧಿಸಬೇಕು ಎಂದು ಹೇಳುವಾಗ ಕರ್ತನ ಪ್ರಸನ್ನತೆಯು, ಕರ್ತನ ಬಲವು, ಕರ್ತನ ಅಭಿಷೇಕವು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಇಳಿದು ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಕರ್ತನ ಸನ್ನಿಧಿಗೆ ಹೋದಾಗೆಲ್ಲ ಆತನನ್ನು ನಾವು ಯಾವ ರೀತಿಯಾಗಿ ಹುಡುಕಬೇಕು, ಪೂರ್ಣವಾಗಿ ಆತನನ್ನ ಹುಡುಕಬೇಕು. ಅಪೂರ್ಣವಾಗಿ ನಾವು ಆತನನ್ನ ಹುಡುಕುವಾಗ ಆತನು ನಮಗೆ ಏನಾಗುವುದಿಲ್ಲ, ಸಿಕ್ಕುವುದಿಲ್ಲ. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುವುದಕ್ಕಾಗುವುದಿಲ್ಲ, ಆತನ ಅಭಿಷೇಕವನ್ನು ನಾವು ಹೊಂದಿಕೊಳ್ಳುವುದಕ್ಕಾಗುವುದಿಲ್ಲ, ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಪೂರ್ಣ ಮನಸ್ಸಿನಿಂದ ನಾವು ಇವತ್ತು ಕರ್ತನನ್ನ ಹುಡುಕೋಣ. ಆಗ ಆತನ ಕೃಪೆಯು, ಆತನ ಪ್ರಸನ್ನತೆಯು, ಆತನ ಅಭಿಷೇಕವು, ಆತನ ಸ್ವರವು ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ದೇವರೇ, ಪೂರ್ಣ ಮನಸ್ಸಿನಿಂದ ನಿಮ್ಮನ್ನ ಹುಡುಕ್ಲಿಕ್ಕೆ ಆಗುವಂತೆ ಸಹಾಯವನ್ನ ಮಾಡ್ರಿ. ಆ ಹೃದಯವನ್ನ ನಮ್ಗೆ ದಯಪಾಲಿಸ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.